ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲನ್ನು ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೂ ನನ್ನ ಆತ್ಮೀಯ ನಮಸ್ಕಾರ. ನನ್ನ ರುಚಿ ಯಾನ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ರುಚಿಯಾನ ಚಾನಲಲ್ಲಿ ನಂದು ಇದು ಫಸ್ಟ್ ವಿಡಿಯೋ ಆಗೋದ್ರಿಂದ ಈ ಒಂದು ವಿಡಿಯೋನ ನಾನು ಸ್ವೀಟ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ರೇಷ್ಮಾ ಪ್ರವೀಣ್ ಅಂತ. ಬನ್ನಿ, ಇಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಿರೋಂತಹ ಸ್ವೀಟ್ ಯಾವುದು ಅಂತ ನೋಡ್ಕೊಳ್ಳೋಣ. ಇದು ಹೆಸರು ಬೇಳೆ ಪಾಯಸ ಅಂತ ಹೇಳ್ಕೊಂಬಿಟ್ಟು ಮಕ್ಕಳಿಗೋಸ್ಕರನೇ ಮಾಡ್ತಾ ಇರೋದು. ಹೆಸರು ಬೇಳೆ ರಿಚ್ ಇನ್ ಪ್ರೋಟೀನ್. ಸೊ ಮಕ್ಕಳಿಗೆ ಸ್ನ್ಯಾಕ್ ಟೈಮಿಂಗ್ ಅಂತ ಹೇಳಿ ಇದನ್ನು ಮಾಡಿಕೊಡ್ಬೋದು. ಇದು ತುಂಬ ಒಳ್ಳೆ ರಿಚ್ ಆಫ್ ಪ್ರೋಟೀನನ್ನು ಹೊಂದಿರುತ್ತೆ. ಮಕ್ಕಳು ಪಿಜ್ಜಾ ಬರ್ಗರ್ ಅವುಗಳನ್ನು ತಿನ್ನೋದಕ್ಕಿಂತ ಈ ಥರದ್ದು ಒಂದು ಟ್ರೆಡಿಷ್ನಲ್ ಡಿಶನ್ನು ತಿಂದ್ಬಿಟ್ಟು ಆರೋಗ್ಯನ ವೃದ್ಧಿಪಡಿಸ್ಕೊಬೋದು ಅಂತ ಹೇಳ್ಕೊಂಬಿಟ್ಟು ನಾನು ಅಂದ್ಕೊತಾ ಇದ್ದೀನಿ. ಸೊ ಇದನ್ನು ಆ್ಯಸ್ ಎ ಸ್ನ್ಯಾಕಾಗಿ ಸರ್ವ್ ಮಾಡ್ಬೋದು ನೀವು ಸಂಜೆ ಟೈಮ್ ಮಕ್ಕಳಿಗೆ. ಇದು ಏನೇನು ಬೇಕಾಗ್ಬೋದು ಸಾಮಗ್ರಿಗಳನ್ನಂತ ಒನ್ ಬೈ ಒನ್ ನೋಡೋಕ್ಕೆ ಹೋಗೋಣ. ಫಸ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ. ಎಷ್ಟು ಹೆಸರುಬೇಳೆ ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆಯನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ನೆಕ್ಸ್ಟು ಕೊಬ್ಬರಿ ಬೇಕು. ಕೊಬ್ಬರಿಗೆ ನಾವು ಒಂದಿಷ್ಟು ಶುಂಠಿ ಪುಡಿ, ಇದೊಂದು ಪುಡಿ ಮಾಡ್ಕೊಬೇಕು. ಶುಂಠಿ ಮತ್ತು ಏಲಕ್ಕಿಯನ್ನು ಇದ್ರ ಜೊತೆ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಜೊತೆ ಏಲಕ್ಕಿ ಮತ್ತು ಶುಂಠಿಯನ್ನು ಪುಡಿ ಮಾಡಿ ಈ ಒಂದು ಪಾಯಸಕ್ಕೆ ಸೇರಿಸ್ಕೊಬೇಕು. ಆ್ಯಂಡ್ ನೆಕ್ಸ್ಟು ಆಬ್ವಿಯಸ್ಲಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಬೇಕಾಗಿರೋದಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು. ಸೊ ತಡ ಮಾಡದೆ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಇದು ಹೆಸರು ಬೇಳೆನ ತೊಗೊಂಡಿದ್ದೀನಲ್ಲ, ಇದನ್ನು ಫಸ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಆ ನಂತರ ಇದನ್ನು ಒಂದು 3ರಿಂದ 4 ವಿಸಲ್ ಹಾಕ್ಸ್ಕೊತೀನಿ. ಯಾಕಂದರೆ ಇದು ಚೆನ್ನಾಗಿ ನುಣ್ಣಕ್ಕೆ ಬೆಂದರೆ ಮಾತ್ರ ನಮಗೆ ಹೆಸರು ಬೇಳೆ ಪಾಯಸಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನಾವು ಇದನ್ನು ತೊಳ್ಕೊಂಬಿಟ್ಟು ಇದನ್ನು ಬೇಯಿಸ್ಲಿಕ್ಕೆ ಇಡೋಣಂತೆ. ನೋಡಿ, ಇಲ್ಲಿ ನಾನು ಹೆಸರು ಬೇಳೆಯನ್ನು ಫಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ. ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಆನಂತರ ಇದಕ್ಕೆ 1ರಿಂದ 1.5 ಕಪ್ಪಷ್ಟು ನೀರನ್ನು ಹಾಕಿ ಒಲೆ ಮೇಲೆ ಬೇಯಲಿಕ್ಕೆ ಇಡೋಣಂತೆ. ಇದು ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಒಂದು 3ರಿಂದ 4 ವಿಸಲ್ ಆಗಬೇಕಿದು. ಇದಾದ ನಂತರ ಕೊಬ್ಬರಿ ಮತ್ತು ಶುಂಠಿ ಮತ್ತು ಏಲಕ್ಕಿನ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ. ಯಾಕಂದರೆ ಯಾವುದೇ ಒಂದು ಬೇಳೆ ತೊಗೊಂಡ್ರೂ ಅದಕ್ಕೆ ಒಂದು ಗ್ಯಾಸ್ಟ್ರಿಕ್ ಅಂಶ ಇರೋದ್ರಿಂದ ನಾನು ಒಣ ಶುಂಠಿಯನ್ನು ತೊಗೊತಾ ಇದ್ದೀನಿ. ಹಸಿ ಶುಂಠಿ ಇರೋದೇ ಚೆನ್ನಾಗಿರೋದಿಲ್ಲ. ಸೊ ಒಣ ಶುಂಠಿ ಪುಡಿ ಇದ್ದರೆ ಅಥವಾ ಒಣ ಶುಂಠಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಮಿಕ್ಸಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ 2 ಏಲಕ್ಕಿಯನ್ನು ಕೂಡ ತೊಗೊತಾ ಇದ್ದೀನಿ. ಇವನ್ನೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿಗೆ ಮಾಡ್ಕೊಂಬರೋಣ. ಸೊ ಇದನ್ನು ನುಣ್ಣಗೆ ಚೆನ್ನಾಗಿ ಮಾಡಿ ರುಬ್ಕೊಂಬಂದಿದ್ದಾಯಿತು. ನೆಕ್ಸ್ಟು 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಬೇಕು. ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದಾದ ನಂತರ ಗೋಡಂಬಿ ದ್ರಾಕ್ಷಿನ ಈ ತುಪ್ಪದಲ್ಲಿ 1-2 ನಿಮಿಷ ಹುರ್ಕೊಳ್ಳಿ. ಈಗ ಆಲ್ರೆಡಿ ಹುರ್ಕೊಂಡಿರೋದನ್ನು ಒಂದು ಕಡೆ ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳೋಣ. ನಾನು 3ರಿಂದ 4 ವಿಸಲ್ ಹಾಕ್ಸ್ಕೊಂಡಿದ್ದೀನಿ ಹೆಸರು ಬೇಳೆಗೆ. ಸೊ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದುಂಟಂತ ಇದು. ಇವಾಗ ಇದನ್ನು ನಾವು ಇದೇ ಬಾಣಲಿಯಲ್ಲಿ ಸೇರಿಸ್ಕೊಳ್ಳೋಣ. ಹಾಗೆ ನಾನು ಇದಕ್ಕೆ ಒಲೆಯನ್ನು ಹತ್ತಿಸ್ತೀನಿ. ಇಲ್ಲಿ ಆಲ್ರೆಡಿ ರುಬ್ಬಿಟ್ಕೊಂಡಿರೋಂತಹ ಕೊಬ್ಬರಿ ಮತ್ತು ಶುಂಠಿ ಮತ್ತು ಏಲಕ್ಕಿ ಮಿಶ್ರಣವನ್ನು ಇದಕ್ಕೆ ಹಾಕಿ ಕುದಿಸೋಣ ಅಂತ.
ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೇಕು, ಇಲ್ಲ ಸ್ವಲ್ಪ ದಪ್ಪನೇ ಬೇಕು ಅಂದರೆ ದಪ್ಪನೇ ಇಟ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಒಂದು ರೌಂಡ್ ಕುದೀಲಿ. ಇದಾದ ನಂತರ ಸಕ್ಕರೆಯನ್ನು ಹಾಕ್ಕೊಬೇಕು. ಸ್ವಲ್ಪ ಬಾಯ್ಲ್ ಆಗಲಿ ಇದು. ಕೆಲವರು ಸಕ್ಕರೆ ಬದಲು ಬೆಲ್ಲನೂ ಹಾಕ್ಕೊತಾರೆ. ಇದು ನಾನು ಪಾಯಸ ಆಗಿರೋದ್ರಿಂದ ಇದಕ್ಕೆ ಸಕ್ಕರೆ ಹಾಕ್ಕೊಂಡ್ರೇ ಟೇಸ್ಟ್ ಆಗಿರುತ್ತೆ. ಸೊ ಮಕ್ಕಳಿಗೋಸ್ಕರ ಹೆಲ್ತ್ ಬೆನಿಫಿಟ್ಸ್ ಮಾಡೋದಿದ್ರೆ ನೀವು ಬೆಲ್ಲ ಸಮೇತ ಹಾಕ್ಕೊಬೋದು. ಆದರೆ ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ, ರುಚಿ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ನೋ ಮ್ಯಾಟರ್, ಯಾವುದು ಬೇಕಾದ್ರೆ ಸೇರಿಸ್ಕೊಂಡು, ಬೆಲ್ಲ ಇಷ್ಟ ಆದರೆ ಬೆಲ್ಲ ಸೇರಿಸ್ಕೊಬೋದು. ಅದೇ ಅರ್ಧ ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳ್ಳಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ನಂತರನೇ ಈ ಸಕ್ಕರೆಯನ್ನು, ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ. ಸೊ ಒಂದು ಸ್ವಲ್ಪ ಚಿಟಿಕೆ ಉಪ್ಪಷ್ಟನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಯಾವುದೇ ಒಂದು ಸ್ವೀಟ್ ಪದಾರ್ಥ ಮಾಡಬೇಕಾದ್ರೂ ಉಪ್ಪು ಆ ಒಂದು ಸ್ವೀಟನ್ನು ಬ್ಯಾಲೆನ್ಸ್ ಮಾಡೋದ್ರಿಂದ ಸ್ವಲ್ಪ ಚಿಟಿಕೆ ಅಷ್ಟಾದ್ರೂ ಉಪ್ಪು ಹಾಕಲೇಬೇಕು ಇದಕ್ಕೆ. ಇದು ಕುದಿ ಬರ್ತಾಯಿರುತ್ತೆ. ಇವಾಗ ಇದಕ್ಕೆ ನಾನು ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೋದು, ಇಲ್ಲ ದಪ್ಪನೇ ಇರಲಿ ಅಂತ ಹಾಕ್ಕೊಂಡು ಹಾಗೆ ಬಿಡ್ಬೋದು. ಸೊ ಇವಾಗ ಒಂದು ರುಚಿಕರವಾದಂತಹ ಹೆಸರುಬೇಳೆ ಪಾಯಸ ರೆಡಿ. ಇದು ಒಂದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇಹಕ್ಕೂ ಕೂಡ ತಂಪನ್ನು ಕೊಡುತ್ತದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ರುಚಿಯಾದಂತಹ ಹೆಸರುಬೇಳೆ ಪಾಯಸ ರೆಡಿಯಾಗುಂಟು. ಇವಾಗ ಒಂದು ಬೌಲಲ್ಲಿ ಬಿಸಿ ಬಿಸಿಯಾದಂತಹ ಪಾಯಸವನ್ನು ಸರ್ವ್ ಮಾಡ್ಕೊಳ್ಳೋಣ. ಕೇವಲ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಪಾಯಸ ರೆಡಿ. ಸೊ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನಮಗೂ ಕೂಡ ಖುಷಿ ಆಗುತ್ತೆ. ರುಚಿಯಾದಂತಹ ಪಾಯಸವನ್ನು ಮಕ್ಕಳಿಗೆ ಕೊಟ್ಟು ಸವಿಯೋಣಂತೆ. ನೋಡಿ ರುಚಿಯಾದಂಥ ಪಾಯಸ.